ಸೋಲುತ್ತಿದೆ ಮನಸ್ಸು ಏಕೋ ನಿನ್ನೆಡೆಗೆ. ಇದು ಮುಂದುವರೆದ 4ನೇ ಭಾಗ. ಬನ್ನಿ ಇವತ್ತಿನ ಸಂಚಿಕೆ ಶುರು ಮಾಡೋಣ. ಅಜಿತ್ ಆರ್ಡರ್ ಮಾಡಿದ ನಂತರ ನಮನ್ ಮೀಟಿಂಗ್ ರೂಮ್ ರೆಡಿ ಮಾಡಲು ಹೋಗುತ್ತಾನೆ. ಕ್ಯಾಬಿನ್ನಿಂದ ಆಚೆ ಬರುತ್ತಲೇ ಕೃಷ್ಣಮೂರ್ತಿ ಅವರನ್ನು ಹುಡುಕುತ್ತಾನೆ. ಅವನಿಗೆ ಅವರೆಲ್ಲೂ ಕಾಣಲಿಲ್ಲ. ಆದರೆ ಕೃಷ್ಣಮೂರ್ತಿ ಇನ್ನೂ ಒಳಗೆ ಬಂದಿರುವುದಿಲ್ಲ. ನಂತರ ಅವರಿಗೆ ಫೋನ್ ಮಾಡುತ್ತಾನೆ. ಆದರೆ ಅವರ ಫೋನು ರಿಸೀವ್ ಮಾಡುವುದಿಲ್ಲ. ಈಗ ವಿಧಿ ಇಲ್ಲದೆ ಮೀಟಿಂಗ್ ರೂಮ್ ರೆಡಿ ಮಾಡಲು ಮೀಟಿಂಗ್ ಹಾಲ್ನತ್ತ ಹೆಜ್ಜೆ ಹಾಕುತ್ತಾನೆ. ಇತ್ತ ಕ್ಯಾಬಿನಿನಲ್ಲಿ ಅಂಕಲ್, ಇವಾಗಲೇ ಆಫೀಸ್ನಲ್ಲಿ ನನ್ನ ಪರಿಚಯಿಸುವ ಅಗತ್ಯ ಇರಲಿಲ್ಲ ಅನಿಸುತ್ತಿದೆ ಅಂಕಲ್ ಎಂದು ಅನಾಯ ಅಜಿತ್ಗೆ ಹೇಳುತ್ತಾಳೆ. ನಾನ್ ಎಜುಕೇಷನ್ ಕಂಪ್ಲೀಟ್ ಆದ ನಂತರ ಪರಿಚಯಿಸಬಹುದಿತ್ತು ಅಜಿತ್ ಅವರು. ಬೇಡ ಅನು, ಈಗಲೇ ನಿನ್ನನ್ನು ಪರಿಚಯ ಮಾಡಿಕೊಳ್ಳಲು ತುಂಬ ತಡ ಮಾಡಿದ್ದೇನೆ. ಇನ್ನೂ ಕಾಯುವ ಪೇಷನ್ಸ್ ನನಗಿಲ್ಲ ಎಂದು ಹೇಳುವ ಹೊತ್ತಿಗೆ ನಮನ್ ಮರಳಿ ಕ್ಯಾಬಿನ್ಗೆ ಬಂದು ಮೀಟಿಂಗ್ ರೂಮ್ ರೆಡಿಯಾಗಿದೆ ಎಂದು ತಿಳಿಸುತ್ತಾನೆ. ನಮನ್ ಅಜಿತ್ ಹೋಗಿ ಎಲ್ಲ ಆಫೀಸ್ ಸ್ಟಾಫ್ ಅರ್ಜೆಂಟ್ ಮೀಟಿಂಗ್ ಹಾಲ್ಗೆ ಬರಲು ತಿಳಿಸು ಎಂದು ಹೇಳಿ ಅಜಿತ್ ಅವರು ಅಮೃತ ಮತ್ತು ಅನಯ ಜೊತೆಗೆ ಮೀಟಿಂಗ್ ಹಾಲ್ನತ್ತ ಹೆಜ್ಜೆ ಹಾಕುತ್ತಾರೆ. ಅವರು ಹೋಗುತ್ತಲೇ ನಮನ್ ಎಲ್ಲ ಮೈನ್ ಡಿಪಾರ್ಟ್ಮೆಂಟ್ ಕಾಲ್ ಮಾಡಿ ಎಲ್ಲ ಆಫೀಸ್ ಸ್ಟಾಫ್ ಅರ್ಜೆಂಟ್ ಮೀಟಿಂಗ್ ಹಾಲ್ಗೆ ಬರಲು ಹೇಳಿ ಮತ್ತೆ ಕೃಷ್ಣಮೂರ್ತಿಯನ್ನು ಹುಡುಕಲು ನಡೆಯುತ್ತಾನೆ. ಇತ್ತ ಎಲ್ಲ ಆಫೀಸ್ ಸ್ಟಾಫ್ಗಳು ಅವಸರದಲ್ಲಿ ಮೀಟಿಂಗ್ ಹಾಲ್ಗೆ ಬಂದು ತಲುಪುತ್ತಾರೆ. ಅದರಲ್ಲಿ ತನ್ಮಯ್ ಮತ್ತು ಸಮಯ್ ಕೂಡ ಇರುತ್ತಾರೆ. ನಮನ್ ಮಾತ್ರ ಟೆನ್ಷನ್ನಲ್ಲಿ ಕೃಷ್ಣಮೂರ್ತಿಯವರನ್ನು ಹುಡುಕಲು ಎಲ್ಲೂ ಕಾಣದೆ ಮತ್ತೆ ಫೋನ್ ಮಾಡುತ್ತಾನೆ. ಕೃಷ್ಣಮೂರ್ತಿಯವರು ಫೋನ್ ರಿಸೀವ್ ಮಾಡಿ, ಹಲೋ ಹೇಳು ನಮನ್, ಯಾಕೀಗ ಫೋನ್ ಮಾಡ್ತಿದ್ದೀಯಾ? ನಾನು ಬರ್ತಿದ್ದೀನಿ, ಸ್ವಲ್ಪ ಕೆಲಸ ಇತ್ತು, ಬಂದೆ ಎಂದು ಅವನನ್ನು ಮಾತನಾಡಲು ಬಿಡದೆ ಫೋನನ್ನು ಕಟ್ ಮಾಡುತ್ತಾನೆ. ಇತ್ತ ಮೀಟಿಂಗ್ ಹಾಲ್ನಲ್ಲಿ ಅಜಿತ್ ಅವರು ಎಲ್ಲ ಆಫೀಸ್ ಸ್ಟಾಫ್ ಕೂರಲು ಹೇಳುತ್ತಾರೆ. ಎಲ್ಲರೂ ಅವರವರ ಜಾಗದಲ್ಲಿ ಕುಳಿತುಕೊಳ್ಳುತ್ತಾರೆ. ಹಾಯ್, ಗುಡ್ ಮಾರ್ನಿಂಗ್ ಆಲ್ ಎಂದು ಮೊದಲು ಎಲ್ಲರಿಗೂ ವಿಶ್ ಮಾಡುತ್ತಾರೆ. ಅವರುಗಳು ಮತ್ತೆ ರಿಟರ್ನ್ ವಿಶ್ ಮಾಡುತ್ತಾರೆ. ಅಜಿತ್ ಅವರು ಮತ್ತೆ ಮಾತು ಶುರು ಮಾಡುತ್ತಾರೆ. ನಿಮಗೆಲ್ಲರಿಗೂ ತಿಳಿದೇ ಇದೆ, ಇವತ್ತು ಈ ಕಂಪನಿಯ ಓನರ್ ಅಂದರೆ ಸತೀಶ್ ಅವರ ಮಗಳು ಅನಯಾನನ್ನು ಪರಿಚಯ ಮಾಡಿಕೊಳ್ಳುವ ಸಲುವಾಗಿ ಈ ಅರ್ಜೆಂಟ್ ಮೀಟಿಂಗ್ ಕರೆದಿರುವುದು ಎಂದು ಹೇಳಲು ಎಲ್ಲ ಆಫೀಸ್ ಸ್ಟಾಫ್ ಎಸ್ ಸರ್, ಐ ನೋ ಎಂದು ಉತ್ತರಿಸುತ್ತಾರೆ. ನೌ ಟೈಮ್ ಟು ಇಂಟ್ರೊಡ್ಯೂಸ್ ಅನಾಯ. ವೆಲ್ಕಮ್ ಅನಾಯ ಸತೀಶ್ ಎನ್ನಲು ಮೀಟಿಂಗ್ ಹಾಲ್ ಡೋರ್ ಓಪನ್ ಮಾಡಿ ಒಳಗೆ ಬರುತ್ತಾಳೆ ಅನಾಯ. ಅವಳನ್ನು ನೋಡುತ್ತಲೇ ಆಫೀಸ್ನ ಹುಡುಗಿಯರು ಅವಳ ಅಂದವನ್ನು ನೋಡಿ ಮನದಲ್ಲೇ ಹೊಟ್ಟೆ ಕಿಚ್ಚು ಪಟ್ಟರೆ, ಹುಡುಗರು ಮಾತ್ರ ಬಿಟ್ಟ ಬಾಯಿ ಬಿಟ್ಟಂತೆ ಅವಳನ್ನೇ ನೋಡುತ್ತಿದ್ದರು. ಸಮಯ್ ಮತ್ತು ತನ್ಮಯ್ ಇದರ ಹೊರತಾಗಿರಲಿಲ್ಲ. ಸಮಯ್ನ ಮನಸ್ಸು ಒಂದು ಕ್ಷಣ ಕದಲಿದಂತೂ ನಿಜ. ಕಾರಣ ಅವಳು ಹುಟ್ಟಿರುವ ಡಾರ್ಕ್ ಬ್ಲೂ ಸ್ಯಾಟಿನ್ ಸಿಂಪಲ್ ಸ್ಯಾರಿ, ಅದಕ್ಕೆ ಮ್ಯಾಚ್ ಆಗುವಂಥ ಜ್ಯುವೆಲ್ಲರೀಸ್, ಫ್ರೀ ಬಿಟ್ಟ ಲಾಂಗ್ ಹೇರ್, ಅವಳ ಬ್ಲೂ ಐಸ್, ಅದರ ಸುತ್ತ ದಟ್ಟವಾಗಿ ಹಚ್ಚಿರುವ ಕಾಡಿಗೆ. ಒಟ್ಟಿನಲ್ಲಿ ಅನಯ ದಂತದ ಬೊಂಬೆಯಂತೆ ಕಾಣುತ್ತಿದ್ದಳು. ಅವಳನ್ನು ನೋಡುತ್ತಲೇ ಅಲ್ಲಿರುವ ಆಫೀಸ್ ಸ್ಟಾಫ್ ಎಲ್ಲರಿಗೂ ಮನಸ್ಸಿನಲ್ಲಿ ಚಿಟ್ಟೆ ಬಿಟ್ಟ ಅನುಭವ. ಆಫೀಸ್ನ ಎಲ್ಲರೂ ಅನಾಯನನ್ನು ನೋಡುತ್ತಾ ಮೈ ಮರೆತಿದ್ದವರನ್ನು ಅನಾಯನ ಮಾತು ಎಚ್ಚರಿಸಿತ್ತು. ಹಾಯ್ ಎವರಿವನ್, ಗುಡ್ ಮಾರ್ನಿಂಗ್ ಎಂದು ವಿಶ್ ಮಾಡಿ ಒಳಬರುತ್ತಾಳೆ. ಎಲ್ಲರೂ ಅವಳಿಗೆ ಮರು ವಿಶ್ ಮಾಡುತ್ತಾರೆ. ಅವಳ ಜೊತೆ ಅಮೃತ ಕೂಡ ಬರುತ್ತಾಳೆ. ಬಂದು ಅನಾಯನನ್ನು ಅಜಿತ್ ಅವರು ಅಲ್ಲಿನ ಏಟ್ ಕೂರುವ ಚೇರ್ ಮೇಲೆ ಕೂರಿಸಿ ತಾವು ಪಕ್ಕ ಚೇರ್ ಮೇಲೆ ಕೂರುತ್ತಾರೆ. ಅಜಿತ್ ಅವರು ಮಾತು ಮುಂದುವರಿಸುತ್ತಾರೆ. ಹಲೋ, ಎಲ್ಲರಿಗೂ ಈಗಾಗಲೇ ತಿಳಿದೇ ಇದೆ, ಬಾಸ್ ಮಗಳು ಇನ್ಫೆಕ್ಷನ್ಗೆ ಬರುತ್ತಿದ್ದಾರೆ ಎಂದು. ಆದರೆ ಅದು ಸುಳ್ಳು ಮಾಹಿತಿ ಎಂದು ಹೇಳಿದಾಗ ಎಲ್ಲರೂ ಮುಖ ನೋಡುತ್ತಾರೆ. ಇವತ್ತಿನಿಂದ ಅನಯ ಈ ಆಫೀಸ್ನ ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಿದ್ದಾರೆ. ಇಂದಿನಿಂದ ನಿಮ್ಮೆಲ್ಲರಿಗೂ ಅನಯಾನೇ ಬಾಸ್ ಎಂದು ಹೇಳುತ್ತಾರೆ. ಆದರೆ ಅವಳಿನ್ನು ಚಿಕ್ಕವಳು ಆದ ಕಾರಣ ಅವಳಿಗೆ ಕೆಲವೊಂದು ನಿರ್ಧಾರ ಮಾಡುವಲ್ಲಿ ಎಡವಿದರೆ ನೀವುಗಳೇ ಅವಳನ್ನು ಎಚ್ಚರಿಸಬೇಕು. ಇದುವರೆಗೂ ನೀವುಗಳು ಈ ಕಂಪನಿಗೋಸ್ಕರ ತುಂಬ ಕಷ್ಟಪಟ್ಟು ದುಡಿದಿದ್ದೀರಾ. ನಿಮ್ಮಿಂದಲೇ ಇವತ್ತು ಈ ಕಂಪನಿ ಇಷ್ಟು ಬೆಳೆದಿರುವುದು. ನೀವು ಇದುವರೆಗೂ ಸತೀಶ್ಗೆ ತೋರಿಸಿರುವ ಗೌರವ ಎಲ್ಲ ಇನ್ನು ಮುಂದೆ ಅನಯಾಗೂ ತೋರಿಸಬೇಕು. ಮತ್ತು ಪ್ಲೀಸ್ ಎಲ್ಲರೂ ಅನಯಾಗೂ ಅಷ್ಟೇ ಪ್ರೀತಿಯಿಂದ ವೆಲ್ಕಮ್ ಮಾಡಿ ಎಂದು ಹೇಳುತ್ತಾರೆ. ಎಲ್ಲರೂ ಸರಿ ಎಂದು ತಲೆ ಅಲ್ಲಾಡಿಸುತ್ತಾರೆ. ವೆಲ್ಕಮ್ ಟು ಯುವರ್ ಕಂಪನಿ ಮ್ಯಾಮ್ ಎಂದು ಅವಳನ್ನು ವೆಲ್ಕಮ್ ಮಾಡ್ತಾರೆ.
ಅಜಿತ್ ಎಲ್ಲರಿಗೂ ಸರಿ, ಈಗ ಈ ಮೀಟಿಂಗ್ ಇಲ್ಲಿಗೆ ಮುಗಿಯಿತು. ನಾವ್ ಯು ಗೋ ಟು ಯುವರ್ ವರ್ಕ್ಸ್ ಎಂದು ಹೇಳಿ ಅನಯ, ಅಜಿತ್, ಅಮೃತ ಅಲ್ಲಿಂದ ಹೊರಡುತ್ತಾರೆ. ಇತ್ತ ಚಿಕ್ಕಮಗಳೂರಿನಲ್ಲಿ ಸುನಂದ ತನ್ನ ಮಗಳು ಮತ್ತು ತಮ್ಮನನ್ನು ಕರೆದುಕೊಂಡು ಬರುವ ಸಲುವಾಗಿ ತನ್ನ ಕಾರ್ನಲ್ಲಿ ಮಂಗಳೂರಿನ ಏರ್ಪೋರ್ಟ್ನತ್ತ ನಡೆಯುತ್ತಾಳೆ. ಸುನಂದ ಫೋನ್ನಲ್ಲಿ ಕೃಷ್ಣಮೂರ್ತಿ ಅವರ ಜೊತೆ ಮಾತನಾಡುತ್ತಾ, ರೀ ಏನಾಯ್ತು, ಅವರಿಗೇನಾದರೂ ವಿಷಯ ಗೊತ್ತಾದರೆ ಮುಗೀತು. ನಾವು ಕಂಪನಿಯಲ್ಲಿ ಗೋಲ್ಮಾಲ್ ಮಾಡಿ ದುಡ್ಡು ತೆಗೆದಿದ್ದೀವಿ ಅಂತ ಗೊತ್ತಾದರೆ ನಮ್ಮ ತಿಥಿನೇ ಮಾಡೋದು ಆ ಅಜಿತ್. ಅವರಿಗೆ ತಿಳಿಯುವ ಮುಂಚೆ ಎಲ್ಲ ಡಾಕ್ಯುಮೆಂಟ್ಸ್ ಒಂದು ಗತಿ ಕಾಣಿಸಿ ಎಂದು ಫೋನ್ ಕಟ್ ಮಾಡುತ್ತಾಳೆ. ನಂತರ ಏನು ಕರ್ಮ, ನನ್ನ ಮಗಳು ಮತ್ತು ತಮ್ಮ ಎಷ್ಟು ದಿನದ ಮೇಲೆ ಮನೆಗೆ ಬರುತ್ತಿದ್ದಾರೆ, ಆದರೂ ನೆಮ್ಮದಿಯಾಗಿ ಅವರನ್ನು ವೆಲ್ಕಮ್ ಮಾಡೋ ಮನಸ್ಸು ಇಲ್ಲದಾಗೆ ಮಾಡಿದ್ದಾಳೆ ಈ ಅನಾಯ ಎಂದು ಬೈದುಕೊಂಡು ಏರ್ಪೋರ್ಟ್ಗೆ ತಲುಪುತ್ತಾಳೆ. ಏರ್ಪೋರ್ಟ್ ಒಳಗೆ ಹೋಗುತ್ತಲೇ ಆಲ್ರೆಡಿ ಸೌಮ್ಯ ಮತ್ತು ಕರಣ್ ಅವಳಿಗಾಗಿ ಕಾಯುತ್ತಾ ವೇಟಿಂಗ್ ಏರಿಯಾದಲ್ಲಿ ಕುಳಿತಿರುತ್ತಾರೆ. ಸೌಮ್ಯ ನೋಡಲು ಅನಯ ಅಷ್ಟು ಬಣ್ಣ ಇಲ್ಲ, ಆದರೂ ಅವಳ ಮೈಯ ಮಾಟ ಅವಳಿಗಿಂತ ಬುದ್ಧಿವಂತೆ. ಶಾರ್ಟ್ ಏರ್ ಕಟ್, ಅವಳು ವೇರ್ ಮಾಡಿರುವ ವೆಸ್ಟರ್ನ್ ಡ್ರೆಸ್, 7 ಇಂಚ್ ಹೀಲ್ಸ್. ಅವಳನ್ನು ನೋಡಿದವರು ಒಂದು ಬಾರಿಯಾದರೂ ತಿರುಗಿ ನೋಡೇ ಹೋಗುವುದು. ಆದರೂ ಅನಯನ ಪಕ್ಕ ನಿಂತರೆ ಮಾತ್ರ ಸೌಮ್ಯ ಒಂದು ಸಾಧಾರಣ ಹುಡುಗಿಯಂತೆಯೇ ಕಾಣುತ್ತಾಳೆ. ಇತ್ತ ಕರಣ್ ನೋಡಲು ಅವನು ಅಂದಗಾರನೇ. ಅವನ ಕಪ್ಪು ಕಣ್ಣು, ಜೆಲ್ನಿಂದ ಸೆಟ್ ಮಾಡಿದ ಏರ್, ಬ್ಲೂ ಟಿ ಶರ್ಟ್, ಬ್ಲೂ ಜೀನ್ಸ್ ತೊಟ್ಟಿದ್ದಾನೆ. ಅವನನ್ನು ಮಿಸ್ಟೀರಿಯಸ್ ಮಾಡುವುದು ಅವನ ನಗು ನೋಡಿದವರು ಯಾರೇ ಆದರೂ ಒಂದು ಬಾರಿ ಹೆದರುವುದಂತೂ ಸುಳ್ಳಲ್ಲ. ಒಟ್ಟಾರೆ ನೋಡೋಕೆ ಕ್ರಿಮಿನಲ್ ಅಂತಾನೆ ಗೊತ್ತಾಗಲ್ಲ, ಅಷ್ಟು ಅಮಾಯಕನಂತೆ ವರ್ತಿಸುತ್ತಾನೆ. ಆಯ್ ಮಾಮ್ ಎಂದು ಸೌಮ್ಯ ಕರೆಯಲು ಸುನಂದ, ಸೌಮ್ಯ ಮತ್ತು ಕರಣ್ ನೋಡುತ್ತಲೇ ಇಬ್ಬರು ಬಂದು ತಬ್ಬುತ್ತಾ, ವೆಲ್ಕಮ್ ಇಂಡಿಯಾ ಮೈ ಚಿಲ್ಡ್ರನ್ಸ್ ಎಂದು ಇಬ್ಬರಿಗೂ ಹೇಳುತ್ತಾಳೆ. ಸೌಮ್ಯ, ಮಾಮ್ ಯಾಕೆ ಇಷ್ಟು ಲೇಟ್ ಮಾಡಿದ್ರಿ ಬರೋದಕ್ಕೆ, ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಿದ್ದೀವಿ ಗೊತ್ತಾ, ಐ ಆಮ್ ಹಂಗ್ರಿ ಮಾಮ್ ಎನ್ನಲು, ಐ ಆಮ್ ರಿಯಲಿ ಸಾರಿ ಡಿಯರ್, ಸ್ವಲ್ಪ ಬೇಗನೆ ಬರೋಣ ಅಂತ ಹೊರಟಿದ್ದೆ, ಆದರೆ ಆ ದರಿದ್ರದವಳಿದ್ದಾಳಲ್ಲ ಅವಳಿಂದ ಲೇಟ್ ಆಯಿತು ಎಂದು ಹೇಳುತ್ತಾರೆ. ಅಕ್ಕ ಅದು ಸರಿ, ಅವಳೇನು ಮಾಡಿದ್ಲು ಎಂದು ಸುನಂದಾಗೆ ಕರಣ್ ಕೇಳುತ್ತಾನೆ. ಅವಳೇನು ಮಾಡಿದ್ಲಾ, ಇವತ್ತಿನಿಂದ ಎಲ್ಲ ಮುಗೀತು ಎಂದು ಹೇಳಲು ಕರಣ್, ಓ ಅಕ್ಕ ಏನಾಯಿತು ಅಂತ ಸರಿಯಾಗಿ ಹೇಳೋ, ನೀನು ಹೇಳಿಲ್ಲ ಅಂದರೆ ಹೇಗೆ ಗೊತ್ತಾಗೋದು ಎಂದು ಹೇಳಲು ಸುನಂದ ಅವರು ಪ್ರತಿಯೊಂದು ವಿಷಯವನ್ನು ಅವರಿಗೆ ಹೇಳುತ್ತಾರೆ. ಹೇಳಿ ಈಗ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಎನ್ನಲು, ಅಕ್ಕ ಟೆನ್ಷನ್ ತಗೋಬೇಡ, ಈ ಕರಣ್ ಬಂದಾಯಿತು, ಇನ್ನು ಮುಂದೆ ಎಲ್ಲ ನಾನೇ ನೋಡ್ಕೊತೀನಿ, ನೀನೇನು ವರಿ ಮಾಡ್ಕೋಬೇಡ ಎಂದು ಹೇಳುವುದು ಕೇಳಿ ಸುನಂದ ಸ್ವಲ್ಪ ನಿರಾಳವಾಗುತ್ತಾಳೆ. ನಂತರ ಮೂವರು ಬಂದು ತಮ್ಮ ಕಾರ್ನಲ್ಲಿ ಕೂರುತ್ತಾರೆ. ಮಾಮ್ ನನಗೆ ತುಂಬ ಹೊಟ್ಟೆ ಹಸಿಯುತ್ತಿದೆ ಮಾಮ್, ಇಲ್ಲೇ ಎಲ್ಲಾದರೂ ಊಟ ಮಾಡಿಕೊಂಡು ಹೋಗೋಣ ಎಂದು ಹೇಳಲು ಕರಣ್ ಮತ್ತು ಸುನಂದ ಸರಿ ಎಂದು ಒಂದು ದೊಡ್ಡ 5 ಸ್ಟಾರ್ ಹೋಟೆಲ್ ಮುಂದೆ ಕಾರ್ ಪಾರ್ಕ್ ಮಾಡಿ ಊಟಕ್ಕೆ ಹೋಗುತ್ತಾರೆ. ಕತೆ ಮುಂದುವರಿಯುವುದು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.